ಹಾಯ್ ಫ್ರೆಂಡ್ಸ್, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ. ಹಾಗಾದ್ರೆ ಇವತ್ತಿನ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ವಿಡಿಯೋ. ಯಾಕಂದ್ರೆ ನೀವೆಲ್ಲರೂ ಕೂಡ ಯೂಟ್ಯೂಬ್ ಚಾನಲ್ ಅನ್ನು ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡಿ ಹಣವನ್ನು ಗಳಿಸುವಂತಹ ಒಂದು ಯೋಚನೆಯನ್ನು ಮಾಡಿದ್ರೆ ಈ ಒಂದು ವಿಡಿಯೋವನ್ನು ನೀವು ಕೊನೆವರೆಗೂ ನೋಡ್ಲೇಬೇಕಾಗುತ್ತೆ. ಯಾಕೆ ಗೊತ್ತಂದ್ರೆ ಈ ಯೂಟ್ಯೂಬ್ ಚಾನಲ್ ವತಿಯಿಂದ ಈಗ ಒಂದು ಡೇಂಜರ್ ಇರುವಂತಹ ಒಂದು ಇಮೇಜ್ ಮೆಸೇಜ್ ಕಳಿಸ್ಬಿಟ್ಟಿದ್ದಾರೆ. ಏನಪ್ಪಾ ಅದು ಒಂದು ಡೇಂಜರ್ ನಿಯಮವನ್ನು ಪಾಲನೆ ಮಾಡ್ಲೇಬೇಕಾಗಿದೆ ಇವತ್ತು ನಾವು. ಯಾಕೆ ಅಂದ್ರೆ ನೀವೇನಾದ್ರೂ ಇನ್ನೊಬ್ಬರ ವಿಡಿಯೋಸ್ ದಲ್ಲಿರುವಂತಹ ಸಾಂಗ್ಸ್, ಇನ್ನೊಬ್ಬರ ವಿಡಿಯೋಸ್ ದಲ್ಲಿರುವಂತಹ ಇಮೇಜ್, ಇನ್ನೊಬ್ಬರ ವಿಡಿಯೋದಲ್ಲಿರುವಂತಹ ಥಂಬ್ಲೈನ್ ಯಾವುದೇ ನೀವು ಕಾಪಿ ಯನ್ನು ಮಾಡಿ ನಿಮ್ಮ ವಿಡಿಯೋಸ್ ದಲ್ಲಿ ಅಪ್ಲೋಡ್ ಮಾಡಿದ್ದೇ ಆದ್ರೆ ಖಂಡಿತವಾಗಿ ಯೂಟ್ಯೂಬ್ ವತಿಯಿಂದ ನಿಮ್ಮ ಒಂದು ವಿಡಿಯೋವನ್ನು ಬ್ಲಾಕ್ ಲಿಸ್ಟ್ ಗೆ ಹಾಕಿ ನಿಮ್ಮ ಯೂಟ್ಯೂಬ್ ಚಾನಲ್ ಅನ್ನೇ ಟರ್ಮಿನೇಟ್ ಮಾಡ್ತಾರೆ. ಇದಕ್ಕೆ ಪ್ರೂಫ್ ಸಮೇತ ನಾನು ಇವಾಗ ಹೇಳ್ತಾ ಹೋಗ್ತೇನೆ. ಏನು ನಿಯಮ ಇದು, ನೀವೇನಾದ್ರೂ ಒಂದು ವಿಡಿಯೋ ನಿಮ್ದು 2-3 ವಿಡಿಯೋದಲ್ಲಿ ನಿಮ್ಮ 2-3 ವಿಡಿಯೋದಲ್ಲಿ ನೀವು ಕಾಪಿರೈಟ್ಸ್ ಹಾಕಿದ್ದೆ ಆದಲ್ಲಿ ನಿಮ್ಮ ಎಲ್ಲಾ ಚಾನಲ್ಗಳು ಕೂಡ ಡಿಲೀಟ್ ಆಗುವಂತ ಸಂಭವ ಇದೆ. ನೀವೇನಾದ್ರೂ ಈ ಒಂದು ಚಾನಲ್ ಅಲ್ಲಿ ತಪ್ಪು ಮಾಡಿದ್ರೆ ಮುಂದಿನ ಚಾನಲ್ ಅಲ್ಲೂ ಕೂಡ ನೀವು ಹೊಸದಾಗಿ ಕ್ರಿಯೇಟ್ ಮಾಡಿದ್ರು ಕೂಡ ಆ ಒಂದು ಚಾನಲ್ ಕೂಡ ಟರ್ಮಿನೇಟ್ ಆಗುತ್ತೆ. ನೆನ್ಪಿಟ್ಕೊಳ್ರಿ. ಹಾಗಾದ್ರೆ ನೀವು ಹೇಗೆ ನೀವು ಎಚ್ಚರವಾಗಿರ್ಬೇಕು, ಯಾವ ತಪ್ಪು ಮಾಡಬಾರ್ದು, ಅದು ಪ್ರೂಫ್ ಸಮೇತ ನಿಮಗೆ ಕೊಡ್ತಾ ಹೋಗ್ತಾನೆ. ಬನ್ನಿ, ಕೊನೆವರೆಗೂ ನೋಡೋದನ್ನ ಮಾತ್ರ ಮರ್ಲಿಕ್ಕೆ ಹೋಗ್ಬೇಡಿ. ಬನ್ನಿ, ನನ್ನ ಮೊಬೈಲ್ ಸ್ಕ್ರೀನ್ ಮೇಲೆ ನಾನು ಇವಾಗ ಹೋಗ್ತಾ ನಿಮ್ಗೆ ಎಲ್ಲಾ ಮಾಹಿತಿಯನ್ನು ಹೇಳ್ತಾ ಹೋಗ್ತೇನೆ. ಬನ್ನಿ. ಹಾಗಾದ್ರೆ ನೋಡಿ, ಇಲ್ಲಿ ನಿಮ್ಗೆ ಸುಲಭವಾಗಿ ನಿಮ್ಗೆ ಹೇಳ್ಬೇಕು ಅಂದ್ರೆ ಯೂಟ್ಯೂಬ್ ನೀತಿ ವಂಚನೆಗಾಗಿ ಕೊನೆಗೊಳಿಸಿದಾಗ ಅದು ಸಾಮಾನ್ಯವಾಗಿ ಬಳಕೆದಾರರು ಈ ಹಿಂದೆ ಮತ್ತೊಂದು ಯೂಟ್ಯೂಬ್ ಚಾನಲ್ ಅನ್ನು ಹೊಂದಿದ್ದರು ಮತ್ತು ಅದನ್ನು ರದ್ದುಗೊಳಿಸಿ ಎಂಬ ಕಾರಣದಿಂದ ಆಗಿರುತ್ತೆ. ನೋಡಿ, ಮೊದಲು ಹೇಗಿತ್ತಪ್ಪ ಅಂದ್ರೆ ನಿಯಮ, ನೀವ್ ಏನಾದ್ರೂ ಒಂದು ಚಾನಲ್ ಅಲ್ಲಿ ನೀವು ಕಾಪಿರೈಟ್ಸ್ ಬಂದ್ರೆ ಆ ಚಾನಲ್ ನಿಮ್ಗೆ ಡಿಲೀಟ್ ಆಗಿದ್ರೆ ನಿಮ್ಗೆ ಇನ್ನೂ 2 ಚಾನಲ್ ನೀವು ಕ್ರಿಯೇಟ್ ಮಾಡ್ಕೊಂಡು ಮುಂದಿನ ಹೊಸ ಚಾನಲ್ ಕೂಡ ಕ್ರಿಯೇಟ್ ಮಾಡ್ಕೊಂಡು ಆರಾಮಾಗಿ ನೀವು ದುಡ್ಡು ಗಳಿಸಬಹುದಿತ್ತು. ಬಟ್ ಈಗ ಹಾಗಿಲ್ಲ. ಯಾಕಂದ್ರೆ ನಿಮ್ದು 3 ಚಾನಲ್ ಇದೆ ಅಂತ ತಿಳ್ಕೊಳ್ರಿ. ಒಂದು ಚಾನಲ್ ನಿಮ್ಮದು ಏನಾದ್ರೂ ಡಿಲೀಟ್ ಆಗಿಬಿಟ್ರೆ, ನಿಮ್ದು ಟರ್ಮಿನೇಟ್ ಆಗಿಬಿಟ್ರೆ, ಬ್ಲಾಕ್ ಆಗಿಬಿಟ್ರೆ, ಕಾಪಿರೈಟ್ಸ್ ಬಂದ್ಕೊಂಡು ಅದನ್ನು ಡಿಲೀಟ್ ಮಾಡ್ಕೊಂಡ್ಬಿಟ್ರೆ ನೀವು ಯಾವ ಚಾನಲ್ ಕೂಡ ಯೂಟ್ಯೂಬ್ ಅಲ್ಲಿ ವರ್ಕ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನೋಡಿ, ಇಲ್ಲಿ ನಿಯಮಗಳನ್ನು ಹೇಳ್ಬಿಟ್ಟಿದ್ದಾರೆ. ಏನ್ ನಿಯಮ ಹೇಳಿದಾರಪ್ಪ ಅಂದ್ರೆ, ಇದನ್ನು ಪರಿಶೀಲಿಸಲಿಕ್ಕೆ ಇರುವ ಏಕೈಕ ಆಯ್ಕೆ ಎಂದರೆ ಮೇಲ್ಮನವಿ. ಏನಾದ್ರೂ ನಿಮ್ದು ಡಿಲೀಟ್ ಆಗಿಬಿಟ್ರೆ, ಮೇಲ್ಮನವಿ ಯಶಸ್ವಿಯಾದ ನಂತರ ಮೂಲ ಯೂಟ್ಯೂಬ್ ಅನ್ನು ಮರಳಿ ಪಡಲಿಕ್ಕೆ ನೀವ್ ಏನ್ ಮಾಡ್ಬೇಕಂದ್ರೆ ಮೂಲ ಯೂಟ್ಯೂಬ್ ಚಾನಲ್ ಅನ್ನು ಮರುಪಾವತಿಸಿದ ನಂತರ ವಂಚನೆಗಾಗಿ ಕೊನೆಗೊಳಿಸಲಾದಂತಹ ಚಾನಲ್ನ ಮುಕ್ತಾಯದ ವಿರುದ್ಧ ಮೇಲ್ಮನವಿಯನ್ನು ಸಲ್ಲಿಸಬೇಕಾಗತ್ತೆ. ಓಕೆನಾ? ನೆಕ್ಸ್ಟ್ ಬನ್ನಿ. ಹಾಗಾದ್ರೆ ನಿಮಗೆ ಪ್ರೂಫ್ ಸಮೇತ ಇಲ್ಲಿ ನೋಡಿ, ಈ ರೌಂಡ್ ಹಾಕಿದೇನಲ್ವಾ, ನಿರ್ಬಂಧಗಳನ್ನು ತಪ್ಪಿಸ್ಲಿಕ್ಕೆ ನೋಡಿ, ಹೊಸ ಅಥವಾ ಅಸ್ತಿತ್ವದಲ್ಲಿರುವಂತಹ ಚಾನಲ್ಗಳನ್ನು ಒಳಗೊಂಡಂತೆ ಇತರ ಚಾನಲ್ಗಳನ್ನು ಬಳಸಬೇಡಿ ಎಂಬುದನ್ನು ನೆನ್ಪಿಟ್ಕೊಳ್ರಿ. ಅದನ್ನು ವಂಚನೆ ಎಂದು ಕರೆಯಲಾಗ್ತದೆ ಮತ್ತು ಇದು ನಿಮ್ಮ ಎಲ್ಲಾ ಚಾನಲ್ಗಳ ಮುಕ್ತಾಯ ಮತ್ತು ನಿಮ್ಮ ವಿಷಯವನ್ನು ತೆಗೆದು ಹಾಕ್ಲಿಕ್ಕೆ ಕಾರಣವಾಗ್ತದೆ. ನೆನ್ಪಿಟ್ಕೊಳ್ರಿ. ನಿಮ್ಮ ಒಂದು ಚಾನಲ್ ಅಲ್ಲಿ ಯಾವುದೇ ಒಂದು ವಿಡಿಯೋ ಕಾಪಿರೈಟ್ಸ್ ಬಂದ್ರೂ ಕೂಡ ನೀವು ಇನ್ನೊಬ್ಬರ ಒಂದು ವಿಡಿಯೋಸ್ ದಲ್ಲಿರುವಂತಹ ಮಾಹಿತಿಗಳನ್ನು ಕೆಣಕಿ ನಿಮ್ಮ ವಿಡಿಯೋಸ್ ದಲ್ಲಿ ಅಪ್ಲೋಡ್ ಮಾಡಿದ್ದೇ ಆದಲ್ಲಿ ನಿಮ್ಮ ಉಳಿದಂತಹ ಎಲ್ಲಾ ಚಾನಲ್ಗಳು ಕೂಡ ಡಿಲೀಟ್ ಆಗ್ತದೆ. ಒಂದಿನ ನಿಮ್ಗೆ ಹೊಸ ಚಾನಲ್ ಕೂಡ ನಿಮ್ಗೆ ಕ್ರಿಯೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆ ಅಂದ್ರೆ ಮೊದಲು AI ದಲ್ಲಿ ನಮ್ಮ ಒಂದು ದಾಖಲೆಗಳು ಸಂಗ್ರಹ ಆಗಿರುವುದಿಲ್ಲಾಗಿತ್ತು. ಬಟ್ ಈಗ ನಮ್ಮ ವಾಯ್ಸ್ ರೆಕಾರ್ಡ್, ನಮ್ಮ ಫೇಸ್ ಪ್ರತಿಯೊಂದು ಕೂಡ AI ದಲ್ಲಿ ಸಂಗ್ರಹವಾಗಿರುತ್ತೆ. ನಾವ್ ಏನೇ ಇದು ನನ್ನ ಚಾನಲ್ ಅನ್ನು ಡಿಲೀಟ್ ಆದ್ರೂ ಕೂಡ ಇನ್ನೊಂದು ಚಾನಲ್ ಅಲ್ಲಿ ನಾನು ಯಾವುದೇ ರೀತಿ ಯೂಟ್ಯೂಬ್ ಅಲ್ಲಿ ವರ್ಕ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇದು ಹೊಸ ನಿಯಮ. ಹಾಗಾಗಿ ನೀವು ಕೂಡ ಈ ತಪ್ಪು ಮಾಡದೆ ನಿಮ್ಮ ಸ್ವಂತ ಒಂದು ಪರಿಶ್ರಮದಿಂದ ನೀವು ಕ್ರಿಯೇಟಿವಿಟಿಯಾಗಿ ಒಳ್ಳೆ ವಿಡಿಯೋಸ್ ಗಳನ್ನ ಹಾಕಿ, ನಿಮ್ಮ ಸ್ವಂತ ಕೆಲಸ ಮಾಡಿಕೊಂಡು ಸ್ವಂತ ವಿಡಿಯೋಸ್ ಗಳನ್ನು ಹಾಕಿ, ನಿಮ್ಮ ಶ್ರಮ ಇದ್ರೆ ಗ್ಯಾರಂಟಿ ನೀವು ಆರಾಮಾಗಿ ಅರ್ನ್ ಮಾಡ್ತೀರಾ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು. ನಿಮ್ಗೆ ಮಾಹಿತಿಗಳನ್ನು ಕೊಡ್ತಾ ಹೋಗ್ತಾನೆ. ಈಗಲೇ ನನ್ನ ಒಂದು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಕೊನೆಗೊಳಿಸ್ತೇನೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು.